ಹಾಯ್, ವೆಲ್ಕಮ್ ಟು ಕ್ರ್ಯಾಕಿಟ್ ಯೂಟ್ಯೂಬ್ ಚಾನಲ್. ಕ್ರ್ಯಾಕಿಟ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಸಂತೋಷ್ ವಂಗಲ್, ಫೌಂಡರ್ ಆ್ಯಂಡ್ ಡೈರೆಕ್ಟರ್ ಆಫ್ ಕ್ರ್ಯಾಕಿಟ್ ಅಕಾಡೆಮಿ ಧಾರವಾಡ. ಎಲ್ಲರಿಗೂ ಗೊತ್ತೇ ಇದೆ, RRB ಗ್ರೂಪ್ ಡಿ ಎಕ್ಸಾಮ್ ಆಗಸ್ಟ್ 3ರಿಂದ ಪ್ರಾರಂಭ ಆಗ್ತಾ ಇದೆ. ಅದಕ್ಕೋಸ್ಕರ ಕೊನೆ ಹಂತದ ತಯಾರಿ ನಮ್ದು ಯಾವ ಥರ ಇರಬೇಕು ಅನ್ನೋದನ್ನ ನಾವು ಡೈಲಿ ಒಂದೊಂದು ಮಾಕ್ ಟೆಸ್ಟನ್ನು ಮಾಡ್ತಾ ಹೋಗ್ತಾ ಇದ್ದೀವಿ. ಸುಮಾರು ನಿಮಗಿನ್ನು 20 ದಿನಗಳು ಅದಾದ್ಮೇಲೆ ಒಂದು 15 ದಿನ, ಸುಮಾರು ಒಂದು 30ರಿಂದ 35 ದಿವಸ ಎಕ್ಸಾಮ್ ಇದೆ. 30 ದಿವಸಕ್ಕೆ ನಿಮ್ಗೆ ಎಷ್ಟು ಟೆಸ್ಟ್ ಬೇಕಲ್ಲ, ಎಕ್ಸಾಮ್ ಯಾವ ಪ್ಯಾಟರ್ನ್ ಇದೆ, ಮ್ಯಾಥ್ಸು ರೀಸನಿಂಗು ಎರಡು ಬರ್ತವೆ. ಹೌದಾ, ಮ್ಯಾಥ್ಸ್ ಆಗುತ್ತೆ, ನೆಕ್ಸ್ಟ್ ರೀಸನಿಂಗು ಸೆಷನ್ ಆಗುತ್ತೆ. ಹೌದಾ, ಎಲ್ಲವೂ ಕೂಡ ನಿಮ್ಗೆ ಬರ್ತವೆ. ಹಾಗಾದ್ರೆ ಇಲ್ಲಿ RRB ಗ್ರೂಪ್ ಡಿ ಎಕ್ಸಾಮ್ ಅಂತ ಬಂದಾಗ ಯಾವಾಗ ಸ್ಟಾರ್ಟ್ ಆಗ್ತಾ ಇದೆ RRB ಗ್ರೂಪ್ ಡಿ ಎಕ್ಸಾಮು? ಸರ್ ಗೊತ್ತಿದೆ ಆಲ್ರೆಡಿ, ಆಗಸ್ಟ್ 3ರಿಂದ ಆಗಸ್ಟ್ 3ಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. 3ಗೆ ಎಕ್ಸಾಮ್ ಸ್ಟಾರ್ಟ್ ಆಗಿ ಎಂಡ್ ಆಗೋದು ಯಾವಾಗ? 21 ಆಗಸ್ಟ್. ಹಾಗಾದ್ರೆ ಟೋಟಲು 55 ಲ್ಯಾಕ್ ಅಪ್ಲಿಕೇಶನ್ ಹೋಗಿದ್ದಾವೆ. 55 ಲಕ್ಷ ಸ್ಟೂಡೆಂಟ್ಸ್ ಏನ್ ಮಾಡಿದ್ದಾರೆ, ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಿದ್ದಾರೆ. 55 ಲಕ್ಷದಲ್ಲಿ ಟೋಟಲ್ ಪೋಸ್ಟ್ ಎಷ್ಟಿದಾವೆ? 22,195 ಪೋಸ್ಟ್ ಇದಾವೆ. ಹಾಗಾದ್ರೆ 22,195 ಪೋಸ್ಟ್ ಆದ್ರೆ 55 ಲಕ್ಷನ ಕ್ಯಾಲ್ಕುಲೇಟ್ ಮಾಡಿದಾಗ ಎಕ್ಸಾಮ್ಗೆ ಒಂದು ಪೋಸ್ಟಿಗೆ 238 ಜನ ಕಾಂಪಿಟೇಷನ್ ಇದೆ ಇವಾಗ ಸದ್ಯದ ಮಟ್ಟಿಗೆ. ಹೌದಾ, ಪ್ರೀವಿಯಸ್ ಅಲ್ಲಿ ನಾನು ನೋಡಿದಾಗ ಏನಾಗುತ್ತೆ ಅಂದ್ರೆ 50% ಸ್ಟೂಡೆಂಟ್ಸ್, 50% to 60% ಸ್ಟೂಡೆಂಟ್ ಏನ್ ಮಾಡ್ತಾರೆ, ಎಕ್ಸಾಮ್ಗೆ ಅಟೆಂಡ್ ಆಗ್ತಾರೆ. ನೆಕ್ಸ್ಟ್ ರಿಮೈನಿಂಗ್ ಸ್ಟೂಡೆಂಟ್ಸ್ ಏನಾಗುತ್ತೆ, ಎಕ್ಸಾಮ್ಗೆ ಅಟೆಂಡ್ ಆಗೋದಿಲ್ಲ. ಹಾಗಾದ್ರೆ ಈ ಸದ್ಯದ ಮಟ್ಟಿಗೆ 55 ಲಕ್ಷ ಅಪ್ಲಿಕೇಶನ್ ಏನ್ ಹಾಕಿದಾರಲ್ಲ, 22,195 ಪೋಸ್ಟಿಗೆ ಒಂದು ಪೋಸ್ಟಿಗೆ 238 ಇದೆ. ಇದ್ರ 50% ಮಾಡಿದ್ರೆ ನಿಮ್ಗೆ ಸುಮಾರು 119 ಕಾಂಪಿಟೇಷನ್ ಆಗುತ್ತೆ. ಅಂದ್ರೆ ಒಂದು ಪೋಸ್ಟಿಗೆ 100 to 110. ಒಂದು ಒಳ್ಳೆ ಅವಕಾಶ ಇದೆ, ಇನ್ನೂ ಟೈಮ್ ಇದೆ. ಇವತ್ತು ಏನ್ ನೋಡಿದ್ರೆ ನಿಮಗೆ 20 ದಿನ ಎಕ್ಸಾಮ್ ಇದೆ. 20 ದಿನ ಡೈಲಿ ಒಂದೊಂದು ಮಾಕ್ ಟೆಸ್ಟ್ ಅನ್ನು ಮಾಡ್ತಾ ಹೋದ್ರೆ ಇದರಲ್ಲಿ ಅಪ್ರೆಂಟಿಸ್ಶಿಪ್ ಆಗಬಹುದು. ರೈಲ್ವೆ ಅಪ್ರೆಂಟಿಸ್ಶಿಪ್ ಮಾಡಿದವರಿಗೆ ಅವ್ರದ್ದು ಅಪ್ರೆಂಟಿಸ್ ಪರ್ಸೆಂಟೇಜ್ ಮತ್ತು ಈ ಪರ್ಸೆಂಟೇಜ್ ಎರಡು ಕ್ಯಾಲ್ಕುಲೇಟ್ ಮಾಡಿಬಿಡ್ತಾರೆ. ಅವ್ರಿಗೆ ಫಿಸಿಕಲ್ ಇರೋದಿಲ್ಲ. ನೆಕ್ಸ್ಟ್ ಸ್ಟೂಡೆಂಟ್ಸ್ ಏನಿದಾರಲ್ಲ ಇವರಿಗೆಲ್ಲರೂ ನೀವು ಏನ್ ಮಾಡ್ಬೇಕಂದ್ರೆ 65 to 70 ಕಟ್ ಅನ್ನ ನೀವು ಇಟ್ಕೊಳ್ಳೇಬೇಕು. GM ಕ್ಯಾಂಡಿಡೇಟ್ ಏನಿದಿರಲ್ಲ 65 to 70 ಕಟ್ ನ ಇಟ್ಕೊಂಡ್ರೆ ನಿಮಗೆ ಒಂದು ಒಳ್ಳೆಯ ಅವಕಾಶ. ಈ ಹುದ್ದೆಯನ್ನ ಪಡೆದುಕೊಳ್ಳಕ್ಕೆ ನೀವು ಅರ್ಹರಿದ್ದೀರಾ ಅಂತ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಎಷ್ಟು? 65 to 70 ಜನರಲ್ ಮೆರಿಟ್. ಹಾಗಾದ್ರೆ ಸರ್ ಇಲ್ಲಿ ಮ್ಯಾಥ್ಸ್ ಅನ್ನ ಯಾವ ತರ ಕ್ವಶನ್ಸ್ ಅನ್ನ ಕೇಳಿದ್ದಾರೆ ಅನ್ನೋದನ್ನ ನಾವು ಪ್ರೀವಿಯಸ್ 2025ರಲ್ಲಿ ಏನ್ ರೈಲ್ವೆ ಗ್ರೂಪ್ ಡಿ ಎಕ್ಸಾಮ್ ಆಗಿದೆಲ್ಲ ಆ ಕ್ವಶನ್ ಪೇಪರ್ ಅನ್ನ ನಾವು ಸಾಲ್ವ್ ಮಾಡ್ತಾ ಹೋಗ್ತಾ ಇದೀವಿ. ಹೌದಾ, ನಿಮ್ಗೆ ಅದೇ ಕ್ವಶನ್ ಪ್ಯಾಟರ್ನ್ ಮೇಲೆ ಬರ್ತವೆ. 25 ಮ್ಯಾಥ್ಸ್ ಇರುತ್ತೆ, 30 ರೀಸನಿಂಗ್ ಇರುತ್ತೆ, 25 ಸೈನ್ಸ್ ಇರುತ್ತೆ, 20 GK ಇರುತ್ತೆ. ನಿಮ್ಗೆಲ್ಲರೂ ಗೊತ್ತಿದೆ ಆಲ್ರೆಡಿ. ಓಕೆ, ಹಾಗಾದ್ರೆ ಬನ್ನಿ ಸರ್, ಕ್ವಶನ್ಸ್ ಯಾವ ತರ ಇದಾವೆ, ಮ್ಯಾಥ್ಸ್ ಕ್ವಶನ್ ಯಾವ ತರ ಬರ್ತವೆ. ಮ್ಯಾಥ್ಸ್ ಅಲ್ಲಿ 25ಕ್ಕೆ ನಾವು ಜನರಲ್ ಮೆರಿಟ್ ಸ್ವಲ್ಪ ಸ್ಟೂಡೆಂಟ್ಸ್ ಏನಾದ್ರು 100% ಎವರೇಜ್ ಆಗಿದ್ದು ಕರೆಕ್ಟ್ ಆಗಿದ್ರೆ ನೀವು 25 ಮಾಡುದು, ಮಿನಿಮಮ್ 20 ಆದ್ರೂ ನೀವು ಮಾಡ್ಲೇಬೇಕು. ಹೌದಾ, ಹಾಗಾದ್ರೆ ಬನ್ನಿ RRB ಗ್ರೂಪ್ ಡಿ ಎಕ್ಸಾಮು 2020 ಆದಂತ ಕ್ವಶನ್ಸ್ ನಾವು ತೆಗೆದುಕೊಂಡು ಬಂದಿದ್ದೀವಿ. RRB ಗ್ರೂಪ್ ಡಿ 27/11/2020 ಶಿಫ್ಟ್ 1 ಪ್ರಶ್ನೆಯನ್ನ ಕ್ವಶನ್ ಪೇಪರ್ನ ನಾ ತೆಗೆದುಕೊಂಡು ಬಂದಿದ್ದೀನಿ. ಶಿಫ್ಟ್ 1 ನಲ್ಲಿ ಯಾವ ತರ ಪ್ರಶ್ನೆಯನ್ನು ಕೇಳಿದ್ದಾರೆ, ಇಂಗ್ಲಿಷ್ ಅಂಡ್ ಕನ್ನಡದಲ್ಲಿ ಎರಡು ಬೈಲಿಂಗಲ್ ನಿಮಗೆ ಕ್ವಶನ್ಸ್ ಇರ್ತವೆ. ಓಕೆ, 1/20 is what percent of 10/40? ಇದು ಈ ಕ್ವಶನ್ ನೋಡಿದ ತಕ್ಷಣ ಗೊತ್ತಾಗಬೇಕು ಪರ್ಸೆಂಟೇಜ್ ಟಾಪಿಕ್ ಅಂತ. 10/40 ಎಷ್ಟು ಶೇಕಡ, ಒಂದು ಭಾಗ 20 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದು ಯಾವ ಪ್ಯಾಟರ್ನ್ ಬರುತ್ತೆ ಅಂದ್ರೆ A divided by B whole divided by C divided by D. ಈ ಪ್ಯಾಟರ್ನ್ ಅಲ್ಲಿ ಈ ಕ್ವಶನ್ ಇದೆ. ಹಾಗಾದ್ರೆ ಸರ್ A divided by B ಇದೆಲ್ಲ, ನೆಕ್ಸ್ಟ್ ಈ ಡಿವೈಡ್ ಈ ಸೈಡ್ ಬಂದ್ರೆ ಏನಾಗುತ್ತೆ, ಇಂಟು ಆಗುತ್ತೆ. ಇಂಟು ಆಯ್ತು ಅಂತ ತಿಳ್ಕೊಂಡ್ರೆ ಎರಡು ಇಂಟರ್ಚೇಂಜ್ ಆಗ್ತವೆ. C/D ಏನಾಗುತ್ತೆ ಸರ್, D/C ಆಗುತ್ತೆ. ಹೌದಾ, ಅವಾಗ ನೀವು ಏನ್ ಮಾಡ್ತೀರಾ ಸರ್, ಎಗೆ ಮತ್ತು ಡಿಗೆ ಇಂಟು ಮಾಡ್ತೇವೆ ನಾವು, A into D ಡಿವೈಡ್ ಬೈ B into C. ಕ್ಲಿಯರಾ? ಈ ತರ ನೀವು ಮಾಡ್ತಾ ಹೋಗ್ತೀರಾ. ಹಾಗಾದ್ರೆ ಅದೇ ಸೇಮ್ ಕ್ವಶನ್ ಇದೆ. 1/20 ಈಸ್ ವಾಟ್ ಪರ್ಸೆಂಟ್ ಅಂದ್ರೆ ಹೋಲ್ ಡಿವೈಡ್ ಬೈ 1/10/40. ಅದೇ ಸೇಮ್ ನಾನು ಹೇಗೆ ಬರೆದಿದ್ದೀನಲ್ಲ ಅದೇ ಸೇಮ್ 1/20 ಹೇಗಿದೆ ಹಾಗೆ ತಗೊಳ್ರಿ, ಡಿವೈಡೆಡ್ ಬೈ 10/40 ಈ ಸೈಡ್ ಬಂದ್ರೆ ಏನಾಗುತ್ತೆ ಸರ್, ಇಂಟು 40/10. ಹೌದಾ, ನೆಕ್ಸ್ಟ್ ಕಟ್ತಾ ಹೊಡ್ರಿ, 0 ಕ್ಯಾನ್ಸಲ್. ನೆಕ್ಸ್ಟ್ 4 1 4 5 4 1 4 ಸರ್ 1/5 ಬಂತು.
1/5 ಬಂದ್ರೆ ಪರ್ಸೆಂಟೇಜ್ ಅಂದ್ರೆ ಏನ್ ಮಾಡ್ತೀರಾ ಸರ್? ಇಂಟು 100 ಮಾಡ್ತೀವಿ ನಾವು. ಪರ್ಸೆಂಟೇಜ್ ಏನ್ ಮಾಡ್ತೀರಿ? ಇಂಟು 100. 5 ಒಂದ್ಲೆ 5 20 1 ಇಂಟು 20 ಸರ್ 20%. ಆಪ್ಷನ್ ಎ ಪರ್ಸೆಂಟೇಜ್ ಮೇಲೆ ಕ್ವಶನ್ ಬಂದಿದೆ 20% ಕರೆಕ್ಟ್ ಆನ್ಸರ್. ಹೌದಾ? ಎ ಡಿವೈಡ್ ಬೈ ಬಿ ಹೋಲ್ ಡಿವೈಡೆಡ್ ಬೈ ಸಿ ಡಿವೈಡೆಡ್ ಬೈ ಡಿ. ನೆಕ್ಸ್ಟ್ ಕ್ವಶನ್ ಬನ್ನಿ. ಇದು ಎವರೇಜ್. ಹೌದಾ? ಎವರೇಜ್ ಸರಾಸರಿ ಮೇಲೆ ಪ್ರಶ್ನೆ ಬಂದಿದೆ. Smriti travels to a shopping mall at 21 km per hour and return at 69 km per hour. Find average speed. Average speed ಅಂದ್ರೆ ಸರಾಸರಿ ವೇಗ. ಸ್ಮೃತಿ ಗಂಟೆಗೆ 21 ಕಿಲೋಮೀಟರ್ ವೇಗದಲ್ಲಿ ಶಾಪಿಂಗ್ ಮಾಲ್ಗೆ ಪ್ರಯಾಣಿಸಿ ಗಂಟೆಗೆ 61 ಕಿಲೋಮೀಟರ್ ವೇಗ ಹಿಂತಿರುಗುತ್ತಾರೆ. ಯಾವಾಗ ಹೋಗಿ ರಿಟರ್ನ್ ಬರ್ತಾರಲ್ಲ, ರಿಟರ್ನ್ ಅಂತ ಬಂದಾಗ ಅದಕ್ಕೆ ಫಾರ್ಮುಲಾ ಇದೆ. ಏನಿದೆ ಸರ್? 2xy ಡಿವೈಡ್ ಬೈ ಎಕ್ಸ್ ಪ್ಲಸ್ ವೈ. ಎವರೇಜ್ ಸ್ಪೀಡ್ ಫಾರ್ಮುಲಾ ಏನು? ಎವರೇಜ್ ಸ್ಪೀಡ್ ಈಸ್ ಈಕ್ವಲ್ ಟು 2xy ಡಿವೈಡ್ ಬೈ ಎಕ್ಸ್ ಪ್ಲಸ್ ವೈ. ಇಲ್ಲಿ 2 ಹೇಗಿದೆ ಹಾಗೆ ತಗೊಳ್ಳಿ. ಎಕ್ಸ್ ಅಂದ್ರೆ ಸ್ಮೃತಿ ಏನ್ ಶಾಪಿಂಗ್ ಮಾಲಿಗೆ ಹೋಗಿದಾರಲ್ಲ ಅದು ಎಕ್ಸ್ ವ್ಯಾಲ್ಯೂ, ಇಂಟು ಅವಳು ಏನು ರಿಟರ್ನ್ ಬಂದಿದಾರಲ್ಲ ಅದು ವೈ ಬೆಲೆ 69. ಕ್ಲಿಯರಾ? ನೆಕ್ಸ್ಟ್ ಡಿವೈಡ್ ಬೈ 21 ಪ್ಲಸ್ 69. ಇನ್ನು ಎರಡು ಕೂಡಿಸ್ಬಿಡ್ರಿ, ನಿಮ್ಗೆ ಈಚೆ ಆಗುತ್ತೆ. 21 ಪ್ಲಸ್ 69 ಮಾಡಿದ್ರೆ ಎಷ್ಟಾಯ್ತು? 90. ನೆಕ್ಸ್ಟ್ ಕಟ್ತಾ ಹೋದ್ರೆ ಎಷ್ಟಾಗುತ್ತೆ ಸರ್? 3 ಮೂರ್ಲೆ 30 0, 3 7 21. ನೆಕ್ಸ್ಟ್ 3 10 30. ನೆಕ್ಸ್ಟ್ 3 2 6, 3 3 9. ಓಕೆ, 2 7 14, 14 3 42, ಕೈಲ ಎಷ್ಟು? ಕೈಲ 4. ನೆಕ್ಸ್ಟ್ 14 2 28, 28 ಪ್ಲಸ್ 4 32. ಇಲ್ಲೇನಿದೆ? ಡಿನಾಮಿನೇಟರ್ ಅಲ್ಲಿ 1 0 ಇದ್ರೆ 1 ಪ್ಲೇಸ್ ಬಿಟ್ಟು ಪಾಯಿಂಟ್ ಕೊಡ್ರಿ, 2 0 ಇದ್ರೆ 2 ಪ್ಲೇಸ್ ಬಿಟ್ಟು ಪಾಯಿಂಟ್ ಕೊಡ್ರಿ. 1 0 ಅಂದ್ರೆ ಒಂದು ಸ್ಥಾನವನ್ನ ಬಿಟ್ಟು ನೀವೇನು ಕೊಡಬೇಕು? ಪಾಯಿಂಟ್ ಅನ್ನ ಕೊಡಬೇಕು. ಹಾಗಾದ್ರೆ ಆಪ್ಷನ್ ಡಿ 32.2 ಈಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರಾ? 7 2 14, 14 3 42, ಕೈಲ ಇಟ್ರಿ. ನೆಕ್ಸ್ಟ್ 14 2 28 ಪ್ಲಸ್ 4 32. ನೆಕ್ಸ್ಟ್ ಬನ್ರಿ ಗ್ರೂಪ್ ಡಿ. ಇದು ರೇಷಿಯೋ ಮೇಲೆ ಬಂದಂತ ಪ್ರಶ್ನೆ. ಫಸ್ಟ್ ಒಂದೇದು ಪರ್ಸೆಂಟೇಜು, ಸೆಕೆಂಡ್ ಒಂದೇದು ಎವರೇಜ್ ಸ್ಪೀಡು, ಥರ್ಡ್ ಒಂದೇದು ರೇಷಿಯೋ. RRB ಗ್ರೂಪ್ ಡಿ ಶಿಫ್ಟ್ 1 ಅಲ್ಲಿ ಆದಂತ ಕ್ವಶನ್ಸ್ ನಾವು ನೋಡ್ತಾ ಇದೀವಿ. ವಿಚ್ ಆಫ್ ದ ಫಾಲೋವಿಂಗ್ ರೇಷಿಯೋ ಈಸ್ ಈಕ್ವಲೆಂಟ್ ಟು 3:2? ಈ ಕೇಳಿ ಯಾವ ಅನುಪಾತವು 3:2ಕ್ಕೆ ಸಮಾನವಾಗಿದೆ ಅಂತ ಕೇಳಿ. 3:2 ನೋಡ್ರಿ. 52 30 ನೋಡಿ ತಕ್ಷಣ ಗೊತ್ತಾಗುತ್ತೆ ಸರ್. 18 3 54, 18 2 36, 3:2 ಇರೋದು ಯಾವ್ದು ಸರ್? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ಸ್ ಈಜಿ ಇರ್ತವೆ, ಬಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಷ್ಟೇ. ಆಯ್ತಾ? ನೆಕ್ಸ್ಟ್ ಬನ್ರಿ RRB ಗ್ರೂಪ್ ಡಿ. ಇದು ಡಿಸ್ಕೌಂಟ್ ಮೇಲೆ ಪ್ರಶ್ನೆ. ಡಿಸ್ಕೌಂಟ್ ಮೇಲೆ ನಿಮ್ಗೆಲ್ಲ ಯಾವ್ದಾದ್ರು ಒಂದು ಶಾಪಿಗೆ ಹೋದಾಗ ನಿಮ್ಗೆ ಹಾಕಿದ್ದಾರೆ 6 ಖರೀದಿಸಿದ್ರೆ 4 ಉಚಿತ, ಅಥವಾ ಬೈ 7 ಗೆಟ್ 3 ಫ್ರೀ ಅಂತ ಹಾಕಿರ್ತಾರೆ. ಹೌದಾ? ಅದೇ ಸೇಮ್ ಕ್ವಶನ್ ಇದೆ. ಬನ್ನಿ, ಒಂದೇ MRP ಇರುವ ಒಂದೇ ರೀತಿಯ ವಸ್ತುಗಳ ಮೇಲೆ 6 ಖರೀದಿಸಿದರೆ 4 ಉಚಿತ ಎಂಬ ಯೋಜನೆಯಡಿ ಶೇಕಡಾವಾರು ರಿಯಾಯಿತಿ ಸಿಗುತ್ತದೆ ಅಂತ ಕೇಳಿದ್ರೆ ಇದೇನು? ಡಿಸ್ಕೌಂಟ್ ಅಂದಾಗ ಬಂದಾಗ ಇಲ್ಲಿ ಫಸ್ಟ್ ಒನ್ ಏನ್ ಮಾಡ್ತೀರಾ ನೀವು? ಫ್ರೀ ಏನು ಕೊಟ್ಟಿರ್ತಾರಲ್ಲ ಆ ಫ್ರೀ ತಗೋಬೇಕು. ಫ್ರೀ. ನೆಕ್ಸ್ಟ್ ಡಿವೈಡೆಡ್ ಬೈ ಟೋಟಲ್. ಫ್ರೀ ಡಿವೈಡ್ ಬೈ ಟೋಟಲ್. ಹಾಗಾದ್ರೆ ಫ್ರೀ ಡಿವೈಡ್ ಬೈ ಟೋಟಲ್ ಮಾಡೋಕ್ಕಿಂತ ಮುಂಚೆ ಇವಾಗ ಫ್ರೀ ಎಷ್ಟಿದೆ? ನಾನು ಡೈರೆಕ್ಟ್ ಮಾಡ್ಬಿಡೋಣ. ಫ್ರೀ ಎಷ್ಟಿದೆ ಸರ್? 4 ಉಚಿತ ಡಿವೈಡೆಡ್ ಬೈ ಟೋಟಲ್ ಮಾರ್ಕೆಟ್ ಪ್ರೈಸ್. ಟೋಟಲ್ ಮಾರುಕಟ್ಟೆ ಬೆಲೆ ಎಷ್ಟಿದೆ ಸರ್? 6 ಪ್ಲಸ್ 4 10. ಟೋಟಲ್ ಎಷ್ಟಿದೆ? 10. ಹೌದಾ? ಇಂಟು ಪರ್ಸೆಂಟೇಜ್ ಕೇಳಿದಾರ. ಓಕೆ, ಡಿಸ್ಕೌಂಟ್ ಪರ್ಸೆಂಟೇಜ್ ಶೇಕಡಾವಾರು ಕೇಳಿದಾರೆ. ಶೇಕಡಾವಾರು ಅಂದ್ರೆ 0 ಕ್ಯಾನ್ಸಲ್, 0 ಕ್ಯಾನ್ಸಲ್. 4 ಇಂಟು 10 ಎಷ್ಟಾಯ್ತ್ರಿ ಸರ್? 40. ಆಪ್ಷನ್ ಡಿ 40 ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಫಿಫ್ತ್ ಕ್ವಶನ್. ಈ ಕ್ವಶನ್ ಏನಿದೆ? ಸಿಂಪ್ಲಿಫಿಕೇಶನ್, ಸರಳೀಕರಣ ಮೇಲೆ ಪ್ರಶ್ನೆ ಇದೆ. ಸರಳೀಕರಣ ಮೇಲೆ 1 or 2 ಕ್ವಶನ್ಸ್ ಬಂದೇ ಬರ್ತವೆ. ಈ ಕೆಳಗಿನ ಮೌಲ್ಯಗಳನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದೆ. 3 1/4. 4 ಇಂಟು 3 12. 12 ಪ್ಲಸ್ 1 13 ಡಿವೈಡ್ ಬೈ 4. ನೆಕ್ಸ್ಟ್ ಡಿವೈಡ್ ಇದೆ, ಡಿವೈಡ್ ತಗೊಳ್ರಿ. ನೆಕ್ಸ್ಟ್ ಬ್ರಕೆಟ್ ಇದೆ, ಬ್ರಕೆಟ್. ಯಾವ ಬ್ರಕೆಟು? ಇದು ಫಸ್ಟ್ ಒನ್ ಇದು ಬಿಗ್ ಬ್ರಕೆಟ್ ಸರ್. ಸೆಕೆಂಡ್ ಒನ್ ಇದು ಮೀಡಿಯಂ ಬ್ರಕೆಟ್, ಸ್ಮಾಲ್ ಬ್ರಕೆಟ್, 3 ಇರ್ತವೆ. ಹೌದಾ? ನೆಕ್ಸ್ಟ್ 4 ಇಂಟು 1 4. 4 ಪ್ಲಸ್ 1 5. 5/4. ನೆಕ್ಸ್ಟ್ ಮೈನಸ್ ಆದ್ಮೇಲೆ 0.5 ವ್ಯಾಲ್ಯೂ ಏನು ಸರ್? 1/2 ಏನಾಗುತ್ತೆ? 1/2. ನೆಕ್ಸ್ಟ್ ಇಲ್ಲಿಗೆ ಬ್ರಕೆಟ್ ಇದೆ. 2 2 4. 4 ಪ್ಲಸ್ 1 5. 5/2. ನೆಕ್ಸ್ಟ್ ಮೈನಸ್ 1/12. ಇಲ್ಲಿಗೆ ಬ್ರಕೆಟ್ ಕಂಪ್ಲೀಟು. ಇಲ್ಲಿಗೆ ಈ ಬ್ರಕೆಟ್ ಕಂಪ್ಲೀಟ್ ಆಗುತ್ತೆ.
ಇಲ್ಲಿ ಒಂದು ಬ್ರಕೆಟ್ ಇದೆ, ಬಿಗ್ ಬ್ರಕೆಟ್. ಆ ಬಿಗ್ ಬ್ರಕೆಟ್ ಅನ್ನು ಕ್ಲೋಸ್ ಮಾಡೋಣ. ಓಕೆ, 13/4 ಹೇಗಿದೆ ಹಾಗೆ ತಗೊಳ್ರಿ, 13/4. ನೆಕ್ಸ್ಟ್ ಡಿವೈಡ್. ಮೀಡಿಯಂ ಬ್ರಕೆಟ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ನಾವು ಏನ್ ಮಾಡಬೇಕು ಸರ್, ಸ್ಮಾಲ್ ಬ್ರಕೆಟ್ ಅನ್ನು ಕ್ಲೋಸ್ ಮಾಡಬೇಕು. ಮಾಡಿ, ಸ್ಮಾಲ್ ಬ್ರಕೆಟ್ ನ ಕ್ಲೋಸ್ ಮಾಡ್ರಿ. 5/4 ಮೈನಸ್ 1/2 ಸ್ಮಾಲ್ ಬ್ರಕೆಟ್ ಅನ್ನು ಕ್ಲೋಸ್ ಮಾಡ್ರಿ. ಸ್ಮಾಲ್ ಬ್ರಕೆಟ್ ನೋಡ್ರಿ, 2 ಮತ್ತು 12 ಎಲ್ಸಿಎಂ ಎಷ್ಟಾಗುತ್ತೆ ಸರ್? 2 ಮತ್ತು 12 ಎಲ್ಸಿಎಂ 2 1 2 6 12 ಎಲ್ಸಿಎಂ ಆಗುತ್ತೆ ಸರ್, 12 ಎಲ್ಸಿಎಂ. ನೆಕ್ಸ್ಟ್ 2 ಎಷ್ಟಲೆ 12 ಸರ್, 2 6 12, 12 ಎಷ್ಟಲೆ 12, 12 1 12, 6 5 30. ಹೌದಾ, 5 6 30, 1 ಇಂಟು 1 30, 1 ಇಂಟು 1 1. ಹೌದಾ, 30ರಲ್ಲಿ 1 ಹೋದ್ರೆ ಎಷ್ಟಾಯ್ತು ಸರ್? 29, 29/12 ಆಯ್ತು. ಹೌದಾ, 29/12. ಕ್ಲಿಯರಾ? ಇವಾಗ ನಾವು ಡೈರೆಕ್ಟ್ ಆಗಿ ಮಾಡ್ಬೋದು. ಓಕೆ, 29 ಇಲ್ಲಿ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಎಲ್ಸಿಎಂ ತೆಗೆದು ಮಾಡ್ಬೇಕು. 2 ಮತ್ತು 12 ಎಲ್ಸಿಎಂ 12 ಬಂತು, 2 1 2 6 2 ಎಷ್ಟಲೆ 12, 6 5 30. ಓಕೆ, ನೆಕ್ಸ್ಟ್ 13/4 ಇದೆಯಲ್ಲ, 13/4 ಹೇಗಿದೆ ಹಾಗೆ ತಗೊಳ್ರಿ. ನೆಕ್ಸ್ಟ್ ಡಿವೈಡು. ನೆಕ್ಸ್ಟ್ ಮೀಡಿಯಂ ಬ್ರಕೆಟ್ 5/4 ಇದೆ, 5/4 ಮೈನಸ್ 1/2 ಬ್ರಕೆಟ್ ಹಿಂದ್ಗಡೆ ಯಾವುದೇ ಸಿಂಬಲ್ ಅಂದ್ರೆ ಇಂಟು 29/12, 29/12. 12 2 24, 29 ಇಂಟು 24 ಆಯ್ತು. 29 ಇಂಟು ಡಿವೈಡ್ ಬೈ 24. ಕ್ಲಿಯರಾ? ಇಲ್ಲಿಗೆ ಬ್ರಕೆಟ್ ಕಂಪ್ಲೀಟ್ ಆಯ್ತು. ಎಸ್, ನೆಕ್ಸ್ಟ್ 13/4 ನೆಕ್ಸ್ಟ್ ಡಿವೈಡ್ ಬೈ 4 and 24 ಎಲ್ಸಿಎಂ ಎಷ್ಟಾಯ್ತು ಸರ್? 4 6 24. ಹೌದಾ, 24 ಎಲ್ಸಿಎಂ ಆಯ್ತು. 24 ಎಲ್ಸಿಎಂ ಆದ್ರೆ 4 ಎಷ್ಟಲೆ 24, 4 6 24, 24 1 24, 6 5 30, 29 1 29, 30ರಲ್ಲಿ 29 1/24. ನೆಕ್ಸ್ಟ್ ಈಸ್ ಈಕ್ವಲ್ ಟು 13/4 ಹೇಗಿದೆ ಹಾಗೆ ತಗೊಳ್ರಿ. ಡಿವೈಡ್ ಬೈ ಸಿಂಬಲ್ ಏನಾಗುತ್ತೆ ಸರ್? ಇಂಟು ಆಗುತ್ತೆ. ಇಂಟು ಆಯ್ತು ಅಂತ ತಿಳ್ಕೊಡ್ರಿ. 1/24 ಏನಾಗುತ್ತೆ ಸರ್? 24/1. ಇಷ್ಟಾದ್ಮೇಲೆ ಇಲ್ಲಿ 1 ಇದೆ, 5 1 5 3 15. ಹೌದಾ, 1/3 ಈ ಸೈಡ್ ಬಂದ್ರೆ ಏನಾಗುತ್ತೆ ಸರ್? 3/1 ನೆನಪಿಟ್ಕೋಬೇಕು, 3/1. ನೆಕ್ಸ್ಟ್ 4 1 4 6 24, 13 6 78, 78 ಇಂಟು 3 ಮಾಡ್ರಿ, 3 8 24, 3 7 21, 21 ಪ್ಲಸ್ 2 23, 234 ಎಲ್ಲಿದೆ? ಆಪ್ಷನ್ ಎ ಕರೆಕ್ಟ್ ಆನ್ಸರ್. 234 ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರಾ? ಸ್ವಲ್ಪ ಸಿಂಪ್ಲಿಫಿಕೇಶನ್ ಅಂದ್ರೆ ವಿ ಬೋರ್ಡ್ಮಸ್ ಅಂದಾಗ ಬಾರು, ಹೌದಾ, ಬ್ರಕೆಟು, ನೆಕ್ಸ್ಟ್ ಆಪ್, ಡಿವಿಷನ್, ಮಲ್ಟಿಪ್ಲಿಕೇಶನ್, ಎಡಿಷನ್, ಸಬ್ಟ್ರಾಕ್ಷನ್ ಆ ಫಾರ್ಮುಲಾ ಬೇಸಿನ ಹೋಗಬೇಕು. ಓಕೆ, ನೆಕ್ಸ್ಟ್ ಬನ್ನಿ. 2 ಸಂಖ್ಯೆಗಳ ಗರಿಷ್ಠ ಸಾಮಾನ್ಯ ಅಪವರ್ತನ HCF ಎಷ್ಟಾಗಿದೆ ಅಂತಂದ್ರೆ 18 ಮತ್ತು ಕನಿಷ್ಠ ಸಾಮಾನ್ಯ ಅಪವರ್ತನ LCM ಎಷ್ಟಾಗಿದೆ ಅಂದ್ರೆ 1712 ಆಗಿದೆ. ಆ ಸಂಖ್ಯೆಗಳಲ್ಲಿ 126 ಆಗಿದ್ದರೆ ಆ ಸಂಖ್ಯೆ ನಡುವಿನ ಧನಾತ್ಮಕ ವ್ಯತ್ಯಾಸವನ್ನ ಕಂಡುಹಿಡಿಯುತ್ತಿದೆ. ಓಕೆ, ಇಲ್ಲಿ ಫಾರ್ಮುಲಾ ಏನ್ ಬರುತ್ತೆ ಅಂತಂದ್ರೆ LCM ಇಂಟು HCF, ಇದು ಫಾರ್ಮುಲಾ. 2 numbers are given. ನೆಕ್ಸ್ಟ್ ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್, LCM ಎಷ್ಟಿದೆ ಸರ್? LCM 1512 ಕೊಟ್ಟಿದ್ದಾರೆ, ತಗೊಳ್ರಿ. ನೆಕ್ಸ್ಟ್ SCF ಎಷ್ಟು ಕೊಟ್ಟಿದ್ದಾರೆ ಸರ್? SCF 18 ಕೊಟ್ಟಿದ್ದಾರೆ, SCF 18 ತಗೊಳ್ರಿ. ಒಂದು ಸಂಖ್ಯೆ ಕೊಟ್ಟಿದ್ದಾರೆ, ಒಂದು ಸಂಖ್ಯೆ 126 ಆಗಿದೆ. ಹಾಗಾದ್ರೆ ಇನ್ನೊಂದು ಸಂಖ್ಯೆ ಏನಂತ ತಗೋಬೇಕು ನೀವು? X. ಈ ಸಂಖ್ಯೆಯನ್ನ ನಿಮ್ಗೆ ಕಂಡುಹಿಡಿ ಅಂತ ಹೇಳಿದ್ದಾರೆ. ಹೌದಾ, ಹಾಗಾದ್ರೆ 18 1 18, 18 6 108, 18 7 126. ನೆಕ್ಸ್ಟ್ 7 1 7, 7 2 14, 1 ಇತ್ತು 11 ಆಯ್ತು, 7 1 7, 7 6 42. ಆ ಸಂಖ್ಯೆ ಯಾವುದು? 216. X is equal to 216. ತುಂಬಾ ಸಿಂಪಲ್ ಕ್ವಶನ್ಸ್ ಇರ್ತವೆ, ಒಂದೊಂದು ಕ್ವಶನ್ ಟಫ್ ಇರ್ತವೆ, ಸ್ವಲ್ಪ ಟೈಮ್ ಹೋಗುತ್ತೆ. ನಿಮ್ಗೆ ಹೇಗಿರುತ್ತೆ? 90 ನಿಮಿಷ 100 ಕ್ವಶನ್ಸ್ ಇರ್ತವೆ. 100ಕ್ಕೆ 100 ಟಚ್ ಮಾಡ್ಬೇಕಂತೇನಿಲ್ಲ. ನೀವು 60 to 65 ಕ್ವಶನ್ ಎವರೇಜ್ ಆಗಿ ಅಂದ್ರೆ ನಿಮ್ಗೆ ಏನ್ ಮಾಡ್ತಾರೆ? ನಾರ್ಮಲೈಸೇಷನ್ ಜಾಸ್ತಿ ಆಗಿ ಕೊಡ್ತಾರೆ. ಹೌದಾ, ನೆಕ್ಸ್ಟ್ 7 ಕ್ವಶನ್. ಇದು ಸ್ಟ್ಯಾಟಿಸ್ಟಿಕ್ಸ್, ಸಂಖ್ಯಾಶಾಸ್ತ್ರ ಮೇಲೆ 1 or 2 ಕ್ವಶನ್ ಫಿಕ್ಸ್ ಇರ್ತವೆ ವಿದ್ಯಾರ್ಥಿಗಳಿಗೆ. ಹೌದಾ, ಇಲ್ಲಿ ಮೀನ್, ಮೀಡಿಯನ್, ಮೋಡ್ ಅಂತ ಕರೀತಾರೆ. ಬಟ್ ಇದು ಯಾವ್ದ್ರ ಮೇಲೆ ಕ್ವಶನ್? ಅಂಕಿ ಅಂಶಶಾಸ್ತ್ರದ ಸ್ಟ್ಯಾಟಿಸ್ಟಿಕ್ಸ್ ಅಂತಿಮ ಪರೀಕ್ಷೆಯಲ್ಲಿ 100ಕ್ಕೆ 21 ವಿದ್ಯಾರ್ಥಿ ಪಡೆದ ಅಂಕಗಳು ಹೀಗಿವೆ: 90, 95, 95, 94, 90, 84 ಈ ತರ ಕೊಟ್ಟಿದ್ದಾರೆ. ಇದರಲ್ಲಿ ಬಹುಲಕ
ಮೋಡ್. ಮೋಡ್ ಅಂತಂದ್ರೆ ಏನ್ ಗೊತ್ತಾ, ಕೊಟ್ಟಂತ ಸಂಖ್ಯೆಗಳಲ್ಲಿ ಯಾವ ಸಂಖ್ಯೆ ಜಾಸ್ತಿ ರಿಪೀಟ್ ಆಗಿದೆ, ಯಾವ ಸಂಖ್ಯೆ ಜಾಸ್ತಿ ಸಲ ಬಂದಿದೆಯಲ್ಲ ಅದರ ಆನ್ಸರ್ ಅದೇ ಇರುತ್ತೆ. ಇದ್ರಲ್ಲಿ ಯಾವ ಸಂಖ್ಯೆ ಜಾಸ್ತಿ ಬಂದಿದೆ, ಇಲ್ಲಿ 87 ಕೊಟ್ಟಿದ್ದಾರೆ ಆಪ್ಷನ್ ಅಲ್ಲಿ. 87 ಎರಡು ಸಲ ಬಂದಿದೆ ನೋಡ್ರಿ, 87 ಸರ್. 87 ಒಂದು ಸಲ ಬಂದಿಲ್ಲ ಸರ್. 84 ಸರ್, 84 ನೋಡ್ರಿ, 84 ಎರಡು ಸಲ ಬಂದಿದೆ ಸರ್. 84 ಒಂದ್ ಸಲ ಬಂದಿದೆ. ನೆಕ್ಸ್ಟ್ 84 ನೋಡ್ರಿ, 84 ಬಂದಿಲ್ಲ ಸರ್. 83 ನೋಡ್ರಿ ಸರ್, 83 ಒಂದ್ ಸಲ ಬಂದಿದೆ. ನೆಕ್ಸ್ಟ್ 83 ನೋಡ್ರಿ, ನೆಕ್ಸ್ಟ್ 83 ಸರ್. 85 ನೋಡ್ರಿ, 85 ಎರಡು ಸಲ ಬಂದಿದೆ ನೋಡ್ರಿ ಸರ್. 85 ಒಂದ್ ಸಲ ಬಂದಿದೆ. ನೆಕ್ಸ್ಟ್ 82 ಸಲ ಬಂದಿದೆ. ನೆಕ್ಸ್ಟ್ 83 ಸಲ ಬಂದಿದೆ. ಹಾಗಾದ್ರೆ ಇದರ ಮೋಡ್ ಎಷ್ಟು ಸರ್? 85 ಇಸ್ ದ ಕರೆಕ್ಟ್ ಆನ್ಸರ್. ಇಷ್ಟೇ ರೀ, ಅಲ್ಲಿ ಕೊಟ್ಟಂತ ಸಂಖ್ಯೆಗಳಲ್ಲಿ ಯಾವ ಸಂಖ್ಯೆ ಜಾಸ್ತಿ ಸಲ ರಿಪೀಟ್ ಆಗಿದೆಯಲ್ಲ ಅದರ ಆನ್ಸರ್ ಅದೇ ಇರುತ್ತೆ. ಮೇನ್ ಮೀಡಿಯನ್ ಮೋಡ್ ಮೇಲೆ ನಾವು ಸಪರೇಟ್ ಆಗಿ ಒಂದು ಕ್ಲಾಸ್ನ ಮಾಡೋಣ. ಓಕೆ, ನೆಕ್ಸ್ಟ್ 7th ಬನ್ನಿ. ಇದು ಮಿಕ್ಸ್ಚರ್ ಅಂಡ್ ಎಲಿಗೇಷನ್ ಮೇಲೆ ಬಂದಂತ ಒಂದು ಪ್ರಶ್ನೆ, ಹೌದಾ? ಒಂದು ಲೋಹದ ಸರಳನ್ನು ಎ, ಬಿ ಮತ್ತು ಸಿ ಎಂಬ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಎ ಮತ್ತು ಬಿ ಭಾಗ ಉದ್ದದ ಅನುಪಾತವು 9:20 ಆಗಿದೆ. ಹಾಗೂ ಸಿ ಮತ್ತು ಬಿ ಭಾಗಗಳ ಉದ್ದದ ಅನುಪಾತವು 5:11 ಆಗಿದೆ. ಎ ಮತ್ತು ಸಿ ಭಾಗ ಉದ್ದ ನಡುವಿನ ವ್ಯತ್ಯಾಸವು 10 ಸೆಂಟಿಮೀಟರ್ ಆಗಿದ್ದರೆ ಆ ಲೋಹದ ಸರಳಿನ ಒಟ್ಟು ಉದ್ದ ಸೆಂಟಿಮೀಟರ್ ನಲ್ಲಿ ಕಂಡು ಹಿಡಿಯಂತೆ ಇದ್ದಾರೆ. ಇಲ್ಲಿ ಫಸ್ಟ್ ನಿಮ್ಗೆ ಏನು ಕೊಟ್ಟಿದ್ದಾರೆ, ಎ ಬಿ ಸಿ ಅಲ್ಲಿ ಎ ಆ್ಯಂಡ್ ಬಿ ಕೊಟ್ಟಿದ್ದಾರೆ. ಎ ಆ್ಯಂಡ್ ಬಿ ಎಷ್ಟು ಕೊಟ್ಟಿದ್ದಾರೆ? ಎ ಇಸ್ ಟು ಬಿ ಕೊಟ್ಟಿದ್ದಾರೆ. ಎ ಇಸ್ ಟು ಬಿ ಎಷ್ಟು ಕೊಟ್ಟಿದ್ದಾರೆ ಸರ್? ಎ ಇಸ್ ಟು ಬಿ 9:20 ಕೊಟ್ಟಿದ್ದಾರೆ. 9:20. ನೆಕ್ಸ್ಟ್ ಅದನ್ನು ಕೊಟ್ಟಿದ್ದಾರೆ ಸಿ ಇಸ್ ಟು ಬಿ ಅಂದಿದ್ದಾರೆ. ನೀವು ಏನ್ ಮಾಡ್ರಿ, ಬಿ ಇಸ್ ಟು ಸಿ ತಗೊಳ್ರಿ. ಬಿ ಇಸ್ ಟು ಸಿ ತಗೊಂಡಾಗ 5:11 ಇದೆಯಲ್ಲ, ಅದನ್ನೇ ಮಾಡ್ತಾರೆ ನೀವು 11:5 ಅಂತ ತಗೋತೀರ. ಇಲ್ಲಿ ಸಿ ಪ್ಲೇಸ್ ಖಾಲಿ ಇದೆ, ಇಲ್ಲಿ ಎ ಪ್ಲೇಸ್ ಖಾಲಿ ಇದೆ. ಖಾಲಿ ಇದ್ದಾಗ ಇಲ್ಲಿ ಏನ್ ಮಾಡ್ಕೋಬೇಕಂದ್ರೆ, ಇಲ್ಲಿ ನೋಡ್ರಿ ಸ್ನೇಹಿತರೆ, ಅದ್ರ ಹಿಂದಿನ ಸಂಖ್ಯೆ ಅಥವಾ ಮುಂದಿನ ಸಂಖ್ಯೆ ಯಾವ ಸಂಖ್ಯೆ ಅಂತ ತಗೊಳ್ರಿ ಸರ್. ಸಿ ಗೆ ಹಿಂದಿನ ಸಂಖ್ಯೆ ಇದೆ 20 ತಗೋತೀರ. ಬಟ್ ಎ ಗೆ ಹಿಂದಿನ ಸಂಖ್ಯೆ ಎಲ್ಲ, ಮುಂದೆ ಸಂಖ್ಯೆ 11 ಇದೆ, 11 ತಗೋರಿ. ನೆಕ್ಸ್ಟ್ ಇಂಟು ಮಾಡಿ. ಓಕೆ, 11 × 9 99. 20 × 11 220. ನೆಕ್ಸ್ಟ್ 20 × 5 100. ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ವ್ಯತ್ಯಾಸ, ಯಾವುಗಳ ವ್ಯತ್ಯಾಸ ಕೊಟ್ಟಿದ್ದಾರೆ ಸರ್? ಎ ಮತ್ತು ಸಿ ಗಳ ನಡುವಿನ ವ್ಯತ್ಯಾಸ. ಎ ಮತ್ತು ಸಿ ಗಳ ನಡುವಿನ ವ್ಯತ್ಯಾಸ ಐತೆ 100 ಅಲ್ಲಿ 90 ಅಂತಂದ್ರೆ ಎಷ್ಟು ಹೋಯ್ತು? 1 ಅಂದ್ರೆ ಏನು? ಎಕ್ಸ್. 1x ಅಂದ್ರೆ 1, ಎಕ್ಸ್ ಅಂದ್ರೆ 1. ಎಷ್ಟಿದೆ? 10 ಸೆಂಟಿಮೀಟರ್ ಇದೆ, 10 ಸೆಂಟಿಮೀಟರ್. ನೆಕ್ಸ್ಟ್ ಅವ್ರು ಏನ್ ಕೇಳಿದರೆ, ಆ ಲೋಹದ ಸರಳಿನ ಒಟ್ಟು ಉದ್ದ ಅಂದ್ರೆ 99 ಪ್ಲಸ್ 220 ಪ್ಲಸ್ 100. 220 ಪ್ಲಸ್ 100 320. 320 ಪ್ಲಸ್ 99 419 ಇಂಟು 10 ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಎಷ್ಟು ಬಂತ್ರಿ ಸರ್? 4190. 4190 ಎಲ್ಲಿದ್ರಿ? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್? ಕ್ವಶನ್ಸ್ ತುಂಬಾ ಈಜಿ ಇರ್ತವೆ, ಬಟ್ ಯಾವ ತರ ಬರ್ಕೋಬೇಕು ಅನ್ನೋದನ್ನ ನಿಮಗೆ ಗೊತ್ತಾಗಬೇಕು ಅಷ್ಟೇ. ನೆಕ್ಸ್ಟ್ 9th one ಬನ್ನಿ. 9th one ಬಂದಾಗ ಇದು ಪ್ರಾಫಿಟ್ ಅಂಡ್ ಲಾಸ್ ಮೇಲೆ ಬಂದಂತ ಪ್ರಶ್ನೆ. ಹೇಗೆ ಸರ್? ಕಾಸ್ಟ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್ ಅಂತ ಬರೋದು ಎಲ್ಲಿ? ಪ್ರಾಫಿಟ್ ಅಂಡ್ ಲಾಸ್ ಅಲ್ಲಿ. ಎ ಫ್ರೂಟ್ ವೆಂಡರ್ ಬಾಟ್ 140 ಮ್ಯಾಂಗೋ. ಬಾಟ್ ಮೀನ್ಸ್ ಕಾಸ್ಟ್ ಪ್ರೈಸ್. ಪರ್ಚೇಸ್ ಏನ್ ಮಾಡ್ತಾನಲ್ಲ ಅದು ಸಿ ಪಿ. ತೆಗೆದುಕೊಂಡಿದ್ದ ಅದನ್ನ ಏನ್ ಮಾಡ್ತಾನಲ್ಲ ಅದೇನ್ರಿ? ಎಸ್ ಪಿ. ಹೌದಾ? ಪರ್ಚೇಸ್ ಏನ್ ಮಾಡ್ತಾನಲ್ಲ ಅದು ಸಿ ಪಿ. 150 ಮ್ಯಾಂಗೋ ಸಿ ಪಿ. He sold them at a price such that the selling price of 120 mango equal the cost price of 150. Find his profit percentage ಅಂತ ಕೇಳ್ತಾರೆ. ಇಲ್ಲಿ ನಿಮಗೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ ಸರ್? 120 ಸೆಲ್ಲಿಂಗ್ ಪ್ರೈಸ್ ಇದೆ. 120 ಇಂಟು ಎಸ್ ಪಿ ಸೆಲ್ಲಿಂಗ್ ಪ್ರೈಸ್. ನೆಕ್ಸ್ಟ್ ಸಿ ಪಿ ಎಷ್ಟಿದೆ ಸರ್? ಸಿ ಪಿ ನೀವು ಫಸ್ಟ್ ಸಿ ಪಿ ತೋದ್ರೆ ಸಿ ಪಿ ಅದಕ್ಕೆ ಅದರಲ್ಲಿ ಏನು ನೋ ವರಿ. ಸಿ ಪಿ ಎಷ್ಟಿದೆ ಸರ್? 150 ಸಿ ಪಿ ಇದೆ. 150 ಇಂಟು ಸಿ ಪಿ ಈಸ್ ಈಕ್ವಲ್ ಎಸ್ ಪಿ ಎಷ್ಟಿದ್ರಿ? 120 ಇಂಟು ಎಸ್ ಪಿ. 120 ಇಂಟು ಎಸ್ ಪಿ. ಇಲ್ಲಿ ಕಟ್ತಾ ಹೊಡ್ರಿ. 35 150, 34 120. ಸಿ ಪಿ ಎಷ್ಟಿದೆ? ನಾವು ಏನ್ ಮಾಡೋಣ, ಸಿ ಪಿ ಡಿವೈಡೆಡ್ ಬೈ ಇಂಟು ಎಸ್ ಪಿ. ಈ ಸೈಡ್ ಬಂದ್ರೆ ಏನಾಗುತ್ತೆ? ಡಿವೈಡ್ ಬೈ ಎಸ್ ಪಿ. ಇಲ್ಲಿ ಏನಂದ್ರೆ ಈ ಟೈಪ್ ಅನ್ನ ಮಾಡುವಾಗ ಸಿ ಪಿ 5 ಸಿ ಪಿ ಇದೆಲ್ಲ 5 ಸಿ ಪಿ ಇಂಟು ಈ ಸೈಡ್ ಬಂದ್ರೆ ಡಿವೈಡ್ ಬೈ ಎಸ್ ಪಿ ಆಗುತ್ತೆ. ನೆಕ್ಸ್ಟ್ ಇಂಟು ಎಸ್ ಪಿ ಈ ಸೈಡ್ ಬಂದ್ರೆ ಸಿ ಪಿ ಆಗುತ್ತೆ. ಅಂದ್ರೆ ಏನಾಗುತ್ತೆ? ಇಲ್ಲಿ ಸಿ ಪಿ ಬೈ ಎಸ್ ಪಿ ಇದ್ದಾಗ ಸಿ ಪಿ ಈ ಸೈಡ್ ಬಂದ್ರೆ ಎಸ್ ಪಿ ಆಗುತ್ತೆ, ಎಸ್ ಪಿ ಈ ಸೈಡ್ ಬಂದ್ರೆ ಸಿ ಪಿ ಆಗುತ್ತೆ. ಇವಾಗ ಕೊಂಡ ಬೆಲೆ 4, ಮಾರಿದ ಬೆಲೆ 5. ಲಾಭ ಆಯ್ತಾ ನಷ್ಟ ಆಯ್ತಾ ಸರ್? ಲಾಭ ಆಯ್ತು. ಲಾಭ ಯಾವ್ದ್ರ ಮೇಲೆ ಆಗುತ್ತೆ ಸರ್? ಪ್ರಾಫಿಟ್ ಪರ್ಸೆಂಟೇಜ್. ಫಾರ್ಮುಲಾ ಬರೀತಾರೆ ನೋಡ್ರಿ. ಪ್ರಾಫಿಟ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು
ಪ್ರಾಫಿಟ್ ಡಿವೈಡ್ ಬೈ ಸಿ ಪಿ, ಯಾವತ್ತು ಲಾಭ ಅಥವಾ ನಷ್ಟ ಯಾವುದ್ರ ಮೇಲೆ ಆಗುತ್ತೆ, ಫಂಡ್ ಬೆಲೆ ಮೇಲೆ, ಇಂಟು 100. ಇವಾಗ ಪ್ರಾಫಿಟ್ ಎಷ್ಟಾಗಿದೆ ಸರ್, ಪ್ರಾಫಿಟ್ 1 ಆಗಿದೆ. ಹಾಗಾದ್ರೆ ಸಿ ಪಿ ಎಷ್ಟಿದೆ, ಸಿ ಪಿ 4 ಇದೆ, ಇಂಟು 100. ನೆಕ್ಸ್ಟ್ ತಗೋರಿ, 4 1 4 2 8 4 5 25% ಎಲ್ಲಿದೆ, ಆಪ್ಷನ್ ಎ 25% ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಎಲ್ಲವನ್ನ ಕರೆಕ್ಟ್ ಆಗಿ ನೀವು ಕ್ವಶನ್ ಪೇಪರ್ ಬೇಸ್ ನೋಡುವಾಗ ನೆಕ್ಸ್ಟ್ ಟಾಪಿಕ್ ಅಲ್ಲಿ SSC RRB ಗ್ರೂಪ್ ಡಿ ಅಲ್ಲಿ ಈ ಟಾಪಿಕ್ ಮೇಲೆ ಎಷ್ಟು ಕ್ವಶನ್ಸ್ ಬಂದಿದೆ ಅನ್ನೋದು ಕೂಡ ಒಂದು ಸೆಷನ್ ಮಾಡೋಣ. ಎಲ್ಲ ಟಾಪಿಕ್ ಮೇಲೆ ಪರ್ಸೆಂಟೇಜ್ ಮೇಲೆ ಹೇಗೆ ಕೇಳಿದ್ದಾರೆ, ಪ್ರಾಫಿಟ್ ಅಂಡ್ ಲಾಸ್ ಮೇಲೆ ಹೇಗೆ ಕೇಳಿದ್ದಾರೆ ಅನ್ನೋದು ಕೂಡ ಒಂದು ಸೆಷನ್ ಅನ್ನ ಮಾಡೋಣ. ಓಕೆನಾ. ನೆಕ್ಸ್ಟ್ 10ನೇ ಕ್ವಶನ್, ಟೈಮ್ ಅಂಡ್ ವರ್ಕ್. ಹೌದಾ, ಎ ಅಂಡ್ ಬಿ ಟುಗೆದರ್ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 6 days, ಬಿ ಅಲೋನ್ ಕ್ಯಾನ್ ಡೂ ದ ಸೇಮ್ ವರ್ಕ್ ಇನ್ 12 days. ಹೌ ಮಚ್ ಟೈಮ್ ವಿಲ್ ಎ ಅಲೋನ್ ಟೇಕ್ ಡೂ ಟ್ವೈಸ್ ದ ವರ್ಕ್. ಟ್ವೈಸ್ ಅಂದ್ರೆ ಏನು, ಅದರ 2 ಪಟ್ಟು. ಹೌದಾ, ಯಾರನ್ನು ಕೊಟ್ಟಿದ್ದಾರೆ ಸರ್, ಎ ಕೊಟ್ಟಿದ್ದಾರೆ, ನೆಕ್ಸ್ಟ್ ಬಿ ಕೊಟ್ಟಿದ್ದಾರೆ. ಎ ಒಂದು ಕೆಲಸವನ್ನ 6 ದಿನಗಳಲ್ಲಿ ಮಾಡಬಲ್ಲರು, ಬಿ ಒಬ್ಬನೇ ಅದೇ ಕೆಲಸವನ್ನ, ಇಲ್ಬಹುದು ಎ ಮತ್ತು ಬಿ ಇಬ್ಬರೂ ಸೇರಿ, ಮತ್ತು ಅಂತಂದ್ರೆ ಏನ್ರಿ ಪ್ಲಸ್, ಎ ಮತ್ತು ಬಿ ಇಬ್ಬರೂ ಸೇರಿ ಆ ಕೆಲಸವನ್ನ, ಒಂದು ಕೆಲಸವನ್ನ 6 ದಿನಗಳಲ್ಲಿ ಮಾಡಬಲ್ಲರು, ಬಿ ಒಬ್ಬನೇ ಅದೇ ಕೆಲಸವನ್ನ 12 ದಿನಗಳಲ್ಲಿ ಮಾಡಬಲ್ಲರು. ಹಾಗಾದ್ರೆ ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನ್ ಗೊತ್ತಾ, ಈ 6 ಮತ್ತು 12ರ LCM ತೆಗಿತೀರ. 6 ಮತ್ತು 12ರ LCM ಎಷ್ಟು ಬರುತ್ತೆ, 12. ಇದು ಒಟ್ಟು ಕೆಲಸ, ಟೋಟಲ್ ವರ್ಕ್. ಇದೇನ್ರಿ ಒಟ್ಟು ಕೆಲಸ, ಗೊತ್ತಾಗಲಿ ನಿಮಗೆ, ಇದು ಒಟ್ಟು ಕೆಲಸ. ನೆಕ್ಸ್ಟ್ 6 2 12, 12 1 12, ಇದೇನ್ರಿ ಸರ್ ಎಫಿಸಿಯನ್ಸಿ. ಇದೇನು ಎಫಿಸಿಯನ್ಸಿ, ದಕ್ಷತೆ. ಇದೇನು ಎಫಿಸಿಯನ್ಸಿ. ಹಾಗಾದ್ರೆ ಈ ಕ್ವಶನ್ ಅಲ್ಲಿ ನಿಮ್ಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಸರ್, ಅದಾದ್ಮೇಲೆ ಹೌ ಮಚ್ ಟೈಮ್ ವಿಲ್ ಎ ಅಲೋನ್ ಟೇಕ್ ಟು ಡೂ ಟ್ವೈಸ್ ದ ವರ್ಕ್. ಎ ಒಬ್ಬನೇ ಆ ಕೆಲಸ 2ರಷ್ಟನ್ನು ಮಾಡಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತಾನೆ ಅಂತ ಕೇಳಿದ್ರೆ, ಟೋಟಲ್ ವರ್ಕ್ ಎಷ್ಟಿದೆ, 12 ಇದೆ, ಡಿವೈಡ್ ಬೈ ಎ ಅಂದಾಗ ಇಲ್ಲಿ ಎ ಪ್ಲಸ್ ಬಿ ಇಬ್ಬರದು ಎಫಿಸಿಯನ್ಸಿ ಏಟಿದೆ, 2 ಇದೆ. ಬಿ ಒಬ್ಬಂದೇ ಎಫಿಸಿಯನ್ಸಿ ಎಷ್ಟಿದೆ, 1 ಇದೆ. ಬಿ ಒಬ್ಬಂದೇ ಎಫಿಸಿಯನ್ಸಿ 1 ಕೊಟ್ಟಾಗ ಅವ್ರದ್ದು ಇಬ್ಬರದು ಸೇರಿ ಎಫಿಸಿಯನ್ಸಿ 2 ಇದ್ದಾಗ ಬಿಗೆ ಎಷ್ಟನ್ನ ಪ್ಲಸ್ ಮಾಡಿದ್ರೆ 2 ಆಗುತ್ತೆ ಸರ್, ಬಿಗೆ ಪ್ಲಸ್ 1 ಮಾಡಿದ್ರೆ 2 ಆಗುತ್ತೆ. ಹಾಗಾದ್ರೆ ಎ ಎಫಿಸಿಯನ್ಸಿ ಎಷ್ಟು ಬಂತು, 1. ಇದರ 2 ಪಟ್ಟು ಅಂದಾಗ ಇಂಟು 2, 12 ಇಂಟು 2 24. ಆಪ್ಷನ್ ಸಿ 24 ಈಸ್ ದ ಕರೆಕ್ಟ್ ಆನ್ಸರ್. ಇದು RRB ಗ್ರೂಪ್ ಡಿ 2026ಕ್ಕೆ ನಾವು ಹೇಳ್ತಾ ಇದ್ದೀವಿ. 2025ರ ಶಿಫ್ಟ್ 1 ಪ್ರಶ್ನೆಗಳಿವೆಲ್ಲ. ನೆಕ್ಸ್ಟ್ ಬನ್ರಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಮಿಕ್ಸ್ಚರ್ ಅಂಡ್ ಎಲಿಗೇಷನ್ ಮೇಲೆ ನಿಮಗೆ ಬರುತ್ತೆ. ಒಂದು ಪಾತ್ರೆಯು 2 ಭಾಗ 5 ಭಾಗದಷ್ಟು ನೀಲಿ ದ್ರವದಿಂದ ತುಂಬಿದೆ. ಉಳಿದ ಭಾಗದ 1/3 ಭಾಗ ಕಪ್ಪು ದ್ರವದಿಂದ, ನಂತರ ಉಳಿದ ಭಾಗವು 5 ಭಾಗ 6 ಭಾಗ ಹಳದಿ ದ್ರವದಿಂದ ತುಂಬಿದೆ, ಮತ್ತು ಕೊನೆಯಲ್ಲಿ ಉಳಿದಿರುವ 4.2 ಲೀಟರ್ಗಳಷ್ಟು ಬಿಳಿ ದ್ರವವಿದೆ. ಹಾಗಾದ್ರೆ ಆ ಪಾತ್ರೆ ಒಟ್ಟು ಸಾಮರ್ಥ್ಯವನ್ನ ಕಂಡು ಹಿಡಿಯಿರಿ. ಇಲ್ಲಿ ಏನ್ ಮಾಡಿದ್ರೆ, ಉಳಿದ ಇದನ್ನ ಅರ್ಥ ಮಾಡ್ಕೋಬೇಕು. ಏನು ಉಳಿದ ಅಂದ್ರೆ ಏನು, ರಿಮೈನಿಂಗ್ ಅಂತ ಕೊಟ್ಟಾಗ ಒಂದ್ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೋಬೇಕು. ಒಟ್ಟು ಸಾಮರ್ಥ್ಯ ನಮಗೆ ಗೊತ್ತಿಲ್ಲ, ಒಟ್ಟು ಸಾಮರ್ಥ್ಯ ಏನಂತ ತಗೋತಾರೆ, ಎಕ್ಸ್ ಇಂಟು 2 ಭಾಗ 5 ಇದೆ. ಹಾಗಾದ್ರೆ ಉಳಿದ ಭಾಗ ಎಷ್ಟು ಸರ್, 3 ಭಾಗ 5. ಅದು ನಿಮ್ಗೆ ಗೊತ್ತಾಗಬೇಕು. 2 ಭಾಗ 5 ಆ ಕೆಲಸ ಆಗಿದೆ, 3 ಭಾಗ 5 ಇನ್ನೂ ಇದೆ. ನೆಕ್ಸ್ಟ್ 3ನೇ 1 ಭಾಗ 3 ಆಗಿದೆ, 2 ಭಾಗ 3 ಇನ್ನು ಕೆಲಸ ಇದೆ. ಹೌದಾ. ನೆಕ್ಸ್ಟ್ 5 ಭಾಗ 6 ಬಳಿ ದ್ರವದಿಂದ ತುಂಬಿದೆ, ಇನ್ನು ಎಷ್ಟು ಭಾಗ ಇದೆ, 1 ಭಾಗ 6. ನೆಕ್ಸ್ಟ್ ಈಸ್ ಈಕ್ವಲ್ ಟು ಎಷ್ಟಾಯ್ತ್ರಿ, 4.2. ಪಾಯಿಂಟ್ ಅನ್ನ ಕ್ಯಾನ್ಸಲ್ ಮಾಡಿ ಇಲ್ಲೇನ್ ಮಾಡ್ರಿ, 1 0 ತಗೊಳ್ರಿ. ಇವಾಗ ಈಜೆ ಕಡ್ತಾ ಹೊಡಿರಿ. ಓಕೆ, ಇಲ್ಲಿ ಏನ್ ಟೆನ್ಷನ್ ತಗೋದು, ಆರಾಮಾಗಿ ಕಡ್ತಾ ಹೊಡ್ರಿ. ಹೇಗೆ 3 3 ಕ್ಯಾನ್ಸಲ್ ಸರ್, 2 1 2 3 2 1 2 3. ನೆಕ್ಸ್ಟ್ 5 1 5 2 2 1 2 2 4 2 1 ಡಿವೈಡ್ ಬೈ 3. ಈ ಸೈಡ್ ಹೋದ್ರೆ ಏನಾಗುತ್ತೆ ಸರ್, ಇಂಟು 21 ಇಂಟು 3 ಎಷ್ಟಾಯ್ತು ಸರ್, 63. ಹಾಗಾದ್ರೆ 63 ಎಲ್ಲಿದೆ, ಆಪ್ಷನ್ ಸಿ 63 ಇಸ್ ದ ಕರೆಕ್ಟ್ ಆನ್ಸರ್. ಅಲ್ಲಿ ಕನ್ಫ್ಯೂಸ್ ಮಾಡ್ಕೋ ಅವಶ್ಯಕತೆ ಇಲ್ಲ ಎಕ್ಸಾಮ್ ಅಲ್ಲಿ. ಓಕೆನಾ. ನೆಕ್ಸ್ಟ್ ಬನ್ರಿ, ಇದು ಯಾವುದ್ರ ಮೇಲೆ ಬಂದ, ಮಾರ್ಕ್ ಪ್ರೈಸ್ ಅಂತ. ಮತ್ತೆ ಡಿಸ್ಕೌಂಟ್ ಮೇಲೆ ಮತ್ತೊಂದು ಪ್ರಶ್ನೆ, ಪ್ರಾಫಿಟ್ ಅಂಡ್ ಲಾಸ್, ಡಿಸ್ಕೌಂಟ್ ಮೇಲೆ ತುಂಬಾ ಪ್ರಶ್ನೆಗಳು ಬರ್ತಾವೆ ಸ್ನೇಹಿತರೆ. ನಿಮಗೆ ಸ್ವಲ್ಪ ಅದನ್ನ ಕರೆಕ್ಟ್ ಆಗಿ ನೋಡ್ತಾ ಹೋದ್ರೆ ಸಾಕು. ಓಕೆ, ನೆಕ್ಸ್ಟ್ ನೋಡ್ರಿ, ಒಂದು ವಸ್ತುವನ್ನು 8,900 ಖರೀದಿಸಲಾಯಿತು. ಅದರ ಮೇಲೆ 40ರಷ್ಟು ಬೆಲೆಯನ್ನು ಹೆಚ್ಚಿಸಲಾಯಿತು. ನಂತರ ಆ ನಿಗದಿಪಡಿಸಿದ ಬೆಲೆಯ ಮೇಲೆ 5% ರಿಯಾಯಿತಿಯೊಂದಿಗೆ ಅದನ್ನು ಮಾರಾಟ ಮಾಡಲಾಯಿತು.
ಈ ವ್ಯವಹಾರದಲ್ಲಿ ಲಾಭದ ಶೇಕಡಾವಾರು ಪ್ರಮಾಣ ಎಷ್ಟು? ಪ್ರಾಫಿಟ್ ಪರ್ಸೆಂಟೇಜ್. ಇವಾಗ ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಇಂಟು ವೈ ಡಿವೈಡ್ ಬೈ 100 ಅಂತ ನಾವೆಲ್ಲಿ ತಗೋತೀವಿ? ಇದನ್ನ ಪರ್ಸೆಂಟೇಜ್ ತಗೋತೀವಿ. ಡಿಸ್ಕೌಂಟ್ ನಲ್ಲಿ ಎಕ್ಸ್ ಪ್ಲಸ್ ವೈ ಮೈನಸ್ ಎಕ್ಸ್ ಇಂಟು ವೈ ಡಿವೈಡ್ ಬೈ 100 ಅಂತ ನಾವು ತಗೋತೀವಿ. ಕ್ಲಿಯರಾ? ಇವಾಗ ಫಸ್ಟ್ ಒನ್ ಏನಾಗಿದೆ, ಅದರ ಸೆಕೆಂಡ್ ಆಲ್ದ ಬೆಲೆ ಹೆಚ್ಚಿಸಲಾಯಿತು. ಹೆಚ್ಚಿಸಲ ಅಂದ್ರೆ ಏನ್ರಿ? ಸರ್ಪ್ಲಸ್ 40. ನೆಕ್ಸ್ಟ್ ರಿಯಾಯಿತಿ ಅಂದ್ರೆ ಏನ್ರಿ? -5. ನೆಕ್ಸ್ಟ್ ಮೈನಸ್ ಇದೆ ಪ್ಲಸ್ 40 ಇಂಟು 5 ಡಿವೈಡ್ ಬೈ 100. ಪ್ಲಸ್ 40 ಅಲ್ಲಿ -5 ಹೋದ್ರೆ ಎಷ್ಟು ಐತ್ರಿ? ಸರ್ಪ್ಲಸ್ 35 ಪ್ಲಸ್ 35 ಇದೇನಿದೆ? -5 ಇದೆ. ಹೌದಾ? ಇದೇನಿದೆ? -5 ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಪ್ಲಸ್ ತಗೊಳ್ರಿ. 40 ಇಂಟು 5 200. 200ಕ್ಕೆ ಎಷ್ಟನ್ನ ಡಿವೈಡ್ ಮಾಡ್ತಾರೆ? 100ನ್ನ ಡಿವೈಡ್ ಮಾಡ್ತಾರೆ. 0 0 ಕ್ಯಾನ್ಸಲ್, 0 0 ಕ್ಯಾನ್ಸಲ್. 35 ಪ್ಲಸ್ 2 ಎಷ್ಟಾಯ್ತು? ಇಲ್ಲಿ ಏನಾಗಿದೆ? ಮೈನಸ್. ಓಕೆ ಸಾರಿ. ಇಲ್ಲಿ ಏನ್ ಮಾಡ್ತೀರಾ ನೀವು? ಪ್ಲಸ್ ಅಂತ ತಗೋತೀರ. 1 ಮಿನಿಟ್. ಓಕೆ, ಹಾಗಾದ್ರೆ ಇಲ್ಲಿ ಪ್ಲಸ್ ಅಂತ ತಗೊಂಡಾಗ ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್. 35ರಲ್ಲಿ 2 ಹೋದ್ರೆ ಎಷ್ಟಾಯ್ತು? 33%. ಎಲ್ಲಿದೆ? ಆಪ್ಷನ್ ಎ 33% ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ 13ನೇ ಕ್ವಶನ್ ಬನ್ರಿ. ಸರಳ ಬಡ್ಡಿ ಯಾವುದು? ಚಕ್ರ ಬಡ್ಡಿ, ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ ಕ್ವಶನ್. ಫೈಂಡ್ ದ ಅಮೌಂಟ್ ರಿಸೀವ್ಡ್ ಇನ್ 2 years ಆನ್ ಎ ಸಮ್ ಆಫ್ ₹6,800 at 15% per annum ಕಂಪೌಂಡ್ ಇಂಟ್ರೆಸ್ಟ್ ಕಂಪೌಂಡೆಡ್ ಎನ್ಯುವಲಿ ಅಂತ ಕೊಟ್ಟಿದ್ದಾರೆ. ಹೌದಾ? 15% ಅಂದ್ರೆ ಏನು ಸರ್? 15 divided by 100. ಹೌದಾ? 15 divided by 100. ಓಕೆ, ಇಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ನೋಡ್ಬೇಡ್ರಿ. 5 3 5 20 ಎಷ್ಟು ಬಂತು? 3/20. 3/20 ಅಲ್ಲಿ 20 ಅನ್ನೋದು ಪ್ರಿನ್ಸಿಪಲ್, 3 ಅನ್ನೋದು ಇಂಟ್ರೆಸ್ಟ್. ಹೌದಾ? ಇವಾಗ ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಕೂಡಿದ್ರೆ ಏನಾಗುತ್ತೆ ಸರ್? ಅಮೌಂಟ್ ಆಗುತ್ತೆ. 20 ಪ್ಲಸ್ 3 23. ಒಂದು ಕಾಲಮ್ ಪ್ರಿನ್ಸಿಪಲ್, ಇನ್ನೊಂದು ಕಾಲಮ್ ಅಮೌಂಟ್. ಹೌದಾ? ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ತುಂಬಾ ಅಜಗಜಾಂತರ ವ್ಯತ್ಯಾಸವಿದೆ. ಹೌದಾ? ಪ್ರಿನ್ಸಿಪಲ್ 20 ಇದೆ, ಅಮೌಂಟ್ 23 ಇದೆ. ಹಾಗಾದ್ರೆ 2 ವರ್ಷ ಅಂತ 2 ವರ್ಷ ಅಂದ್ರೆ ಸ್ಕ್ವೇರ್ ಮಾಡ್ರಿ, 3 ವರ್ಷ ಅಂದ್ರೆ ಕ್ಯೂಬ್ ಮಾಡಿ. ಓಕೆನಾ? 2 ವರ್ಷ ಅಂತ ಕೊಟ್ಟಿದ್ದಾರೆ. 20 ಸ್ಕ್ವೇರ್ ಎಷ್ಟು ಸರ್? 20 ಸ್ಕ್ವೇರ್ 400. 23 ಸ್ಕ್ವೇರ್ ಎಷ್ಟು ಸರ್? 529. ಓಕೆ, ಇದು ಪ್ರಿನ್ಸಿಪಲ್, ಇದು ಅಮೌಂಟ್, ಇವುಗಳ ನಡುವಿನ ವ್ಯತ್ಯಾಸ ಏನು? ಸಿ ಐ ಎಷ್ಟಿದೆ? 129. ಫೈಂಡ್ ದ ಅಮೌಂಟ್ ರಿಸೀವ್ಡ್ ಸಮ್ ಆಫ್ ₹6,800. ಏನಿದು? ಸಮ್ ಅಂದ್ರೆ ಏನು? ಪ್ರಿನ್ಸಿಪಲ್ ಎಷ್ಟಿದೆ ಸರ್? ಡಿವೈಡ್ ಬೈ 400 ಪ್ರಿನ್ಸಿಪಲ್ ಇದೆ. 400 ಕೊಡಿ. ಅವ್ರು ಏನ್ ಕೇಳಿದ್ರೆ ಅಮೌಂಟ್ ಅನ್ನು ಕೇಳಿದ್ರೆ ಅಮೌಂಟ್ ಎಷ್ಟಿದೆ ಸರ್? ಅಮೌಂಟ್ 529 ಇದೆ. ತಗೊಳ್ರಿ 529. 0 0 ಕ್ಯಾನ್ಸಲ್, 0 0 ಕ್ಯಾನ್ಸಲ್. 4 1 4 1 4 4 7 28. ಹೌದಾ? 17 ಇಂಟು 529 ಮಾಡಬೇಕು. 17 9 ಎಷ್ಟು ಸರ್? 153. ಕೈಲ 15. ನಿಮ್ಮ ಆಪ್ಷನ್ 3 ಎಲ್ಲಿದೆ ನೋಡ್ರಿ ಸರ್? 3 ಇಲ್ಲಿದೆ, 3 ಇಲ್ಲಿದೆ. ಓಕೆ, ಇದನ್ನ ಬಿಟ್ಟುಬಿಡಿ. ಅಂದ್ರೆ ಆಪ್ಷನ್ ಎ ಮತ್ತು ಸಿ ಅಲ್ಲಿ ಒಂದು ಕರೆಕ್ಟ್ ಇರುತ್ತೆ. ನೆಕ್ಸ್ಟ್ 17 34. 34 ಪ್ಲಸ್ 15. ಹೌದಾ? 34 ಪ್ಲಸ್ 15 ಸರ್ 49. ಕೈಲ 4. ನೆಕ್ಸ್ಟ್ 17 ಎಷ್ಟು? 85. 85 ಪ್ಲಸ್ 4 89. 8993 ಎಲ್ಲಿದೆ? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇಷ್ಟರಿ, ಇದನ್ನ ರೇಷಿಯೋ ಮೇಲೆ ಮಾಡಬೇಕು. ಹೌದಾ ಸರ್? ಸ್ಟಾರ್ಟಿಂಗ್ ನೋಡುವಾಗ ನಮಗೆ ಸ್ವಲ್ಪ ಟಫ್ ಅನಿಸುತ್ತೆ, ಬಟ್ ಕೇಂದ್ರ ಸರ್ಕಾರದ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಕ್ವಶನ್ಸ್ ಈ ತರ. ಹೌದಾ? ನಾನೆಲ್ಲ ಯಾವ ತರ ಮಾಡ್ಬೇಕು ಅನ್ನೋದನ್ನ ಚಾಪ್ಟರ್ ವೈಸ್ ನೋಡಿದ್ರೆ ನಿಮ್ಗೆ ಈಸಿ ಆಗುತ್ತೆ. ನೆಕ್ಸ್ಟ್ ಈ ಕ್ವಶನ್ ಬಂದಾಗ ನೋಡ್ರಿ, ಟೋಟಲ್ ಸರ್ಫೇಸ್ ಏರಿಯಾ, ಕರ್ವ್ಡ್ ಸರ್ಫೇಸ್ ಏರಿಯಾ. ಹೌದಾ? ಮೆನ್ಸುರೇಷನ್ ಮೇಲೆ ಬರ್ತವೆ, ಜಿಯೋಮೆಟ್ರಿ ಮೇಲೆ ಬರ್ತವೆ, ಟ್ರಿಗ್ನೋಮೆಟ್ರಿ ಮೇಲೆ ಬರ್ತವೆ, ಅಲ್ಜಿಬ್ರಾ ಮೇಲೆ ಬರ್ತವೆ. ಹೌದಾ? ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಸಾಲಿಡ್ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಈಸ್ 542 centimeter square. Its curved surface area is 2/5 of its surface area. Find the curved surface area ಅಂತ ಕೇಳಿ. ಇಲ್ಲಿ curved surface area divided by total surface area ಅಂತ ಇದೆ. ಇಲ್ಲಿ ಏನ್ ಮಾಡಿದರೆ, ಇಟ್ಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಈಸ್ 2/5 ಆಫ್. 2/5 ಅಂದ್ರೆ 2/5. ಅದ್ರ ಮೇಲೆ ಟೋಟಲ್ ಸರ್ಫೇಸ್ ಏರಿಯಾ. ನಿಮಗೆ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ, ಟೋಟಲ್ ಸರ್ಫೇಸ್ ಏರಿಯಾ ಕೊಟ್ಟಿದ್ದಾರೆ ಸ್ನೇಹಿತರೆ. ಎಷ್ಟು ಕೊಟ್ಟಿದ್ದಾರೆ? ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟು ಕೊಟ್ಟಿದ್ದಾರೆ? 542 ಕೊಟ್ಟಿದ್ದಾರೆ. ಈ 5 ಅನ್ನೋದು 542 ಕೊಟ್ಟಿದ್ದಾರೆ.
ಹಾಗಾದ್ರೆ 5 ಎಷ್ಟಲೇ 542 ಬರ್ತಾ ಹೊಡ್ರಿ. 5 ಒಂದ್ಲೆ ಸರ್ 5 ಒಂದ್ಲೆ 5 0 5 ಎಂಟ್ಲೆ 40 ಪಾಯಿಂಟ್ 5 ಎರಡ್ಲೆ 5 ನಾಲ್ಕಲೆ 20. ಹೌದಾ? ಹಾಗಾದ್ರೆ 108.4. ನೆಕ್ಸ್ಟ್ ಈ 2ಗೆ 108.4 ಇಂಟು ಮಾಡಿಬಿಟ್ರೆ ನಿಮ್ಮ ಆನ್ಸರ್ ಬರುತ್ತೆ, ಈಸಿಯಾಗಿ ಸಿಕ್ಬಿಡುತ್ತೆ. ನೋಡ್ರಿ 2 ನಾಲ್ಕಲೆ ಎಷ್ಟು 8, 2 ಎಂಟ್ಲೆ ಎಷ್ಟು 16. ಇಲ್ಲಿ ಪಾಯಿಂಟ್ ಇದೆ, ಪಾಯಿಂಟ್ ಕೆಲ ಒಂದು 2 ಇಂಟು 0 1 ಬರುತ್ತೆ, 2 ಒಂದ್ಲೆ 2 216.8 ಎಲ್ಲಿದೆ? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಇಷ್ಟೇ ರೀ. ಸೊ ಈ ತರ ಬಂದ ಕ್ವಶನ್ ಹೇಗೆ ಮಾಡಬೇಕು, ಅಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ ಕೊಟ್ಟಿದ್ದಾರೆ ನಿಮಗೆ, ಕರ್ಡ್ ಸರ್ಫೇಸ್ ಏರಿಯಾನ ಫೈಂಡ್ ಔಟ್ ಮಾಡಂತ ಹೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ಬನ್ರಿ, ಇದು ಟ್ರಿಗ್ನೋಮೆಟ್ರಿ ಮೇಲೆ ಬಂದಂತ ಪ್ರಶ್ನೆ. ಹೌದಾ? ಇಫ್ tan theta 12/5 then find the value of sec theta. sec theta ಅಂದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು ಹೈಪೋಟೆನಸ್ ಡಿವೈಡ್ ಬೈ ಬೇಸ್ ಅಂತ. ಹೈಪೋಟೆನಸ್ಗೆ ಏನ್ ಡಿವೈಡ್ ಮಾಡಬೇಕು? ಬೇಸ್ ಅನ್ನ ಡಿವೈಡ್ ಮಾಡಬೇಕು. ಹಾಗಾದ್ರೆ ಹೈಪೋಟೆನಸ್ಗೆ ಡಿವೈಡ್ ಬೇಸ್ ಅನ್ನ ಮಾಡುವಾಗ ಇಲ್ಲಿ ನೋಡ್ರಿ, ಇದೊಂದು ಡಯಾಗ್ರಾಮ್ ಇದೆ. ಹೌದಾ? ಈ ಡಯಾಗ್ರಾಮ್ ಅಲ್ಲಿ ಈ ಟೈಪ್ ಇದೆ. ಈ ಟೈಪ್ ನಲ್ಲಿ ಇದು ಬೇಸು, ಇದು ಪರ್ಪೆಂಡಿಕ್ಯುಲರ್, ಇದು ಹೈಪೋಟೆನಸ್. ನಿಮ್ಮಲ್ಲಿ ಏನ್ ಮಾಡಿದರೆ tan ಥೀಟಾ ಅಂದ್ರೆ 12 ಅನ್ನೋದೇನು ಪರ್ಪೆಂಡಿಕ್ಯುಲರ್ ಡಿವೈಡ್ ಬೈ ಬೇಸ್ ಕೊಟ್ಟಿದ್ದಾರೆ. ಬೇಸ್ ಎಷ್ಟಿದೆ? ಪೈ ಇದೆ. ಹಾಗಾದ್ರೆ ಇದು 12, ಇದು ಪೈ ಇದ್ದಾಗ ಹೈಪೋಟೆನಸ್ ಎಷ್ಟಿರುತ್ತೆ? ಸೊ 12 ಸ್ಕ್ವೇರ್ 144 ಪ್ಲಸ್ ಪೈ ಸ್ಕ್ವೇರ್ 25, 144 ಪ್ಲಸ್ 25 169. 169 ರೂಟ್ ತೆಗೆದ್ರೆ ಎಷ್ಟು ಬಂತು ಸರ್? ಇದು 13 ಇರುತ್ತೆ. ಇದು 12, ಇದು 5 ಇದ್ದಾಗ ಎಷ್ಟು ಇರುತ್ತೆ? 13. ನಿಮ್ಮ ಹೈಪೋಟೆನಸ್ ಎಷ್ಟಿದೆ? 13 ಇದೆ. ಡಿವೈಡ್ ಬೈ ಬೇಸ್ ಎಷ್ಟಿದೆ? 5 ಇದೆ. 13/5 ಎಲ್ಲಿದೆ? 13/5. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಇಷ್ಟೇ ರೀ. ಹೌದಾ? ಇವೆಲ್ಲವನ್ನ ಟಾಪಿಕ್ ವೈಸ್ ನೋಡೋಣ. ಇದು ಮೊದಲ ಕ್ಲಾಸ್ ಆಗಿದೆ. ಸೊ ಇನ್ನು ಮುಂದೆ ನಿಮಗೆ ಏನ್ ಗ್ರೂಪ್ ಡಿಗೆ ಕ್ವಶನ್ಸ್ ಏನಿದಾವಲ್ಲ 25 ಕ್ವಶನ್ಸ್ ಅಲ್ಲ 25 ಕ್ವಶನ್ಸ್ ನಾವು ಮಾಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ ಸ್ನೇಹಿತರೆ. ಇದು ನನ್ನ ಟೆಲಿಗ್ರಾಮ್ ಮ್ಯಾಥ್ಸ್ ಬೈ ಸಂತೋಷ್ ವಂಗಲ್ ಇದೆ, ಕ್ರಾಕಿಟ್ ಅಕಾಡೆಮಿ ಯೂಟ್ಯೂಬ್ ಇದೆ, ಕ್ರಾಕಿಟ್ ಅಕಾಡೆಮಿ ಆ್ಯಪ್ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬೈ, ಟೇಕ್ ಕೇರ್.